ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳಿ ತುಳಸಿ ಅವರೇ, ಅವತ್ತು ನಿಮ್ಮನ್ನು ಫಾಲೋ ಮಾಡಿದವನು ಇವನೇನಾ? ಹೌದು ಇನ್ಸ್ಪೆಕ್ಟರ್, ನನಗೆ ಚೆನ್ನಾಗಿ ನೆನಪಿದೆ. ಇವನ ಜೊತೆ ಇನ್ನೂ 3-4 ಜನ ಇದ್ದರು. ಅವ್ರನ್ನ ನಾವು ಹುಡುಕ್ತೀವಿ. ಅಂದಾಗ ಅವಿನಾಶ್, ನೀವು ಕಳಿಸಿರೋ ಆಡಿಯೋ ಆಧಾರದ ಮೇಲೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸುತ್ತಮುತ್ತ ಇದ್ದ ಎಲ್ಲ ಮನೆಗಳನ್ನ ವಿಚಾರಿಸಿದ್ದೀವಿ. ನಿಮ್ಮ ಜೊತೆ ಮಾತಾಡಿದ ಆ ವ್ಯಕ್ತಿ ಏನಾದರೂ ಸಿಕ್ಕಿದ್ರೆ ಈ ಕೇಸ್ಗೆ ಅವನು ಐ ವಿಟ್ನೆಸ್ ಆಗ್ತಾನೆ. ವ್ಯಕ್ತಿನ ಯಾರ ಬಗ್ಗೆ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ಏನದು ಆಡಿಯೋ? ಓ ಅದಾ ಚಿಕ್ಕಮ್ಮ, ಅವತ್ತು ಆಕ್ಸಿಡೆಂಟ್ ಸ್ಪಾಟಿಗೆ ನಾವು ಹೋದಾಗ ಅಲ್ಲಿ ಅವಿ, ಈಗ ಅದೆಲ್ಲ ಯಾಕೆ ಬಿಡು. ಪಾಪ ಶಾರ್ವರಿ ಅವ್ರಿಗೆ ಕೇಸ್ ಬಗ್ಗೆ ಎಲ್ಲ ಹೇಳಿ ಯಾಕೆ ತೊಂದರೆ ಕೊಡ್ತೀಯಾ? ಇನ್ಸ್ಪೆಕ್ಟರ್, ನೀವು ನಿಮ್ಮ ಕೆಲಸನ ಮುಂದುವರಿಸಿ. ನಿಜವಾಗ್ಲೂ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಆಗತ್ತೆ ಮೇಡಮ್. ಈಗ ಇನ್ವೆಸ್ಟಿಗೇಷನು ಬೇರೆ ದಾರಿಲೇ ನಡೀತಾ ಇದೆ. ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಬರ್ತೀನಿ. ಅವಿ, ನಿನ್ಗೆ ಆಫೀಸಿಗೆ ಹೊತ್ತಾಯ್ತಲ್ವಾ? ಹೊರಡಲ್ವಾ? ಹೌದಮ್ಮ, ಈಗಾಗಲೇ ಆಫೀಸಿಗೆ ಲೇಟ್ ಆಯಿತು. ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಚಿಕ್ಕಮ್ಮ ಬರ್ತೀನಿ. ಇನ್ಸ್ಪೆಕ್ಟರ್ ಹೇಳಿದ್ ಕೇಳಿಸ್ತಲ್ವಾ? ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂತೂ ನಿನ್ನ ಮಗನ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ? ನನ್ನ ಮಗನ್ನ ಉಳಿಸ್ಕೊಳ್ಳೋದಕ್ಕಲ್ಲ, ನಿನ್ನ ಮಗಳು ನಿಧಿನ ಉಳಿಸ್ಕೊಳ್ಳೋಕ್ಕೆ. ಇಲ್ಲಿಂದಾನೇ ನಮ್ಮ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ. ಇನ್ಮೇಲೆ ಇದೇ ನಮ್ಮ ಮನೆ. ದತ್ತ ಮಹಾರಾಜರೇ, ಇದನ್ನ ಯಾರಾದರೂ ಮನೆ ಅಂತಾರ? ಯಾಕಾಗಬಾರ್ದು? ನಾವು ಒಳ್ಳೆ ಮನಸ್ಸಿಂದ ಮರದ ನೆರಳಲ್ಲಿ ಮಲ್ಕೊಂಡ್ರು ಅದು ನಮ್ಮ ಮನೆ ಅಂತಾನೆ ಅನ್ಸುತ್ತೆ. ಆಗ್ಬೋದು. ಅಲ್ಲ, ಈ ಮರದ ಕೆಳಗಡೆ ಮಲ್ಕೊಳ್ಳೋರ್ಗೆ ಗಾಳಿ ಚಳಿ ತಟ್ಟೋದಿಲ್ವಾ? ಸಮಯ ಸಂದರ್ಭ ಅಂತ ಬಂದಾಗ ಮಳೆ ಗಾಳಿನ ಮೀರಿ ಬದುಕಬೇಕಾಗತ್ತೆ. ತಾತ, ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದಾಗ ನೀವು ಬೇಡ ಅಂದ್ರಿ. ನಿಮ್ಮ ಸ್ವಾಭಿಮಾನ ನಮಗೆ ಗೊತ್ತು. ನೀವೆಲ್ಲಿ ಉಳ್ಕೊಳಕ್ಕೆ ಹೇಳ್ತಿರೋ ನಾವು ಅಲ್ಲಿ ಉಳ್ಕೊಳ್ತೀವಿ. ಉಳಿಯೋಕ್ಕೆ ಒಂದು ನೆಲೆ ಅಂತ ಸಿಕ್ಕಿದೆಯಲ್ಲ, ಅಷ್ಟು ಸಾಕು. ತಾತ, ಆದರೂ ನೀವು ಇದನ್ನೆಲ್ಲ ಯಾವಾಗ ಅರೇಂಜ್ ಮಾಡಿದ್ರಿ? ನಾನು ನಿಮ್ಮ ತಾತ ಕಣೋ. ನನ್ನ ಮೊಮ್ಮಕ್ಕಳನ್ನ ಬೀದಿನಲ್ಲಿ ಉಳ್ಕೊಳ್ಳೋಕೆ ಬಿಟ್ಬಿಡ್ತೀನ? ನಿಮಗೆಲ್ಲ ಒಂದು ನೆಲೆ ಒದಗಿಸೋದು ಈ ದತ್ತನ ಕರ್ತವ್ಯ ಕಣೋ. ನೀವು ಈ ವಯಸ್ಸಲ್ಲಿ ನಮ್ಮ ಮೇಲಿಟ್ಟಿರೋ ಕಾಳಜಿಗೆ ನನಗೆ ಮಾತೇ ಬರ್ತಿಲ್ಲ ತಾತ. ಹಾಗೆ ನೋಡೋದಾದರೆ ಈ ಜವಾಬ್ದಾರಿಗಳನ್ನೆಲ್ಲ ನಾನು ತಗೋಬೇಕಿತ್ತು. ಆದರೆ ನನ್ನಿಂದ ಏನೂ ಆಗಲಿಲ್ಲ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆ ಹಾಗೆ ಅನ್ಕೋತೀಯ? ನೋಡು, ಇದೆಲ್ಲ ದೇವರ ಪರೀಕ್ಷೆ ಕಣೋ. ಈಗ ಇದ್ದಕ್ಕಿದ್ದ ಹಾಗೆ ನಮ್ಮ ಕಣ್ಣು ಎದುರಿನಲ್ಲೇ ಯುದ್ಧ ಶುರುವಾಯಿತು ಅಂತ ಅನ್ಕೋ. ಹಾಗೇನು ಮಾಡ್ತೀಯ? ಗಟ್ಟಿಯಾಗಿ ಎದುರಿಸ್ತೀಯ. ನೋಡು, ಜೀವನ ಅಂತಂದಮೇಲೆ ಈ ಥರದ ಚಾಲೆಂಜಸ್ ಎಲ್ಲ ಇರಲೇಬೇಕು. ಚಾಲೆಂಜಸ್ ಇದ್ದಾಗಲೇ ಜೀವನ ಚೆನ್ನಾಗಿರೋದು. ಎಂಥ ಒಳ್ಳೆ ಮನಸ್ಸು ಈ ವಯಸ್ಸಿನಲ್ಲೂ. ಬಾಬಾ. ಆದರೂ ಇಲ್ಲಿ ಟೆಂಟ್ ಹಾಕ್ಸೋದ್ರ ಬದಲು ಇಷ್ಟು ದೊಡ್ಡ ಸಿಟಿನಲ್ಲಿ ಬಾಡಿಗೆಗೆ ಅಂತ ಒಂದು ಚಿಕ್ಕ ಮನೆ ಹುಡ್ಕೋಬೋದಾಗಿತ್ತಲ್ವಾ? ಇಲ್ಲ ಜುಗ್ಗ, ನಾನು ಬೇರೆ ಕಡೆ ಮನೆ ಮಾಡೋದಿಲ್ಲ. ನಾನು ಕಳ್ಕೊಂಡಿರೋ ಮನೆ ನನ್ನ ಕಣ್ಣು ಮುಂದೆನೇ ಇರಬೇಕು. ಆ ಕಳ್ಕೊಂಡಿರೋದನ್ನ ಮತ್ತೆ ಪಡಿತೀನಿ ಅಂತನೋ ಛಲ ನನ್ನಲ್ಲಿರಬೇಕು. ತಮಗೆ ಇಲ್ಲಿರೋದಕ್ಕೆ ಕಷ್ಟ ಆಯಿತು ಅಂತಂದರೆ ತಾವು ಬೇರೆ ಕಡೆ ಹೋಗ್ಬೋದಪ್ಪ. ಹೊರಡದ ನಾನು ನಿಮ್ಮನ್ನೆಲ್ಲ ಬಿಟ್ಟು
ಸಾಧ್ಯನೇ ಇಲ್ಲ. ಕಷ್ಟನೋ ಸುಖನೋ ಇಲ್ಲೇ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದ್ಬಿಡ್ತೀನಿ ಬಿಡಿ. ಹೌದು ತಾತ, ನಾವಿಲ್ಲೇ ಇದ್ರೆ ಕಡೆ ಪಕ್ಷ ನಮ್ಮ ಮನೆ ನಮ್ಮ ಕಣ್ಣೆದ್ರಿಗೆ ಇರ್ತಾನೋ. ಅವಳು ಯಾಕೆ ನನ್ನನ್ನು ಇಷ್ಟೊಂದು ಹೆದರಿಸ್ತಿದ್ದಾಳೆ? ಅವಳಿಂದ ತುಳಸಿ ಅಮ್ಮಗೆ ಏನು ತಾನೇ ಮಾಡೋಕ್ಕೆ ಸಾಧ್ಯ? ಆದರೂ ಈ ವಿಷಯನ ಮನೇಲಿ ಯಾರಿಗಾದ್ರೂ ಹೇಳ್ಬಿಡ್ಲಾ? ಜ್ಯೂಸ್ ಮಾಡೋಣ ಅಂತ ಹಣ್ಣು ಹೆಚ್ಚಿಟ್ಟು ಮರ್ತೇ ಹೋದೆ. ಬರ್ತಾ ಬರ್ತಾ ಮರು ಜಾಸ್ತಿ ಆಗ್ತಾ ಇದೆ. ಏನಾಯ್ತು? ಮನೆ ಕೂತ್ಕೊಳ್ಳಿ ಅಮ್ಮ. ಅಮ್ಮ ಏನಾಯ್ತು? ಯಾಕಂಗೆ ಕೂತ್ಕೊಂಡ್ರಿ? ಅದು ಮಿಕ್ಸಿ ಆನ್ ಮಾಡಿದ್ನಲ್ಲ, ಶಾಕ್ ಹೊಡಿತು. ಶಾಕ್ ಹೊಡಿತಾ? ತಗೊಳ್ಳಿ, ನೀರು ಕುಡೀರಿ. ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಬೇಡ, ನಾವೇ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ನನಗೇನೂ ಆಗಿಲ್ಲ ಪೂರ್ಣಿ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ಒಂಚೂರು ನೀರು ಕೊಡ್ತೀಯಾ? ತುಳಸಿಗೆ ಶಾಕ್ ಹೊಡಿತಾ? ಇಲ್ಲ, ಈಗ ನಿಜವಾಗ್ಲೂ ಶಾಕ್ ಆಗ್ತಿರೋದು ನಿನ್ಗೆ. ಯಾರು ಇವಳು ಹೇಳದ ಹಾಗೆ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಈಗ್ಲಾದ್ರೂ ನನ್ನ ಮಾತು ಕೇಳ್ತೀಯಾ? ಇದು ಬರೀ ಸ್ಯಾಂಪಲ್ ಅಷ್ಟೇ. ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇವತ್ತು ಉಳ್ಕೊಂಡಿರೋ ತುಳಸಿ ಜೀವ ಮತ್ತೆ ಉಳಿಯತ್ತೆ ಅಂತ ಅನ್ಕೋಬೇಡ. ಆಗ ಹೋಗೋದು 2 ಪ್ರಾಣ. ನಿನ್ ಮಡ್ಲಕ್ ಬರ್ಬೇಕಾಗಿರೋ ಮಗು ನೇರವಾಗಿ ಸ್ವರ್ಗಕ್ಕೆ ಹೋಗತ್ತೆ. ತಾತ, ಇದನ್ನೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ? ನೀವು ರೆಸ್ಟ್ ಮಾಡಿ, ನಾನು ಇದನ್ನೆಲ್ಲ ಮಾಡ್ತೀನಿ. ಈ ದತ್ತನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ ಕಣೋ. ತಾತ, ನಿಮ್ಮ ಶಕ್ತಿ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತಾ? ನಿಮ್ಮ ಶಕ್ತಿನ ನಮಗೆ ಸ್ಫೂರ್ತಿ. ನೀವಿಷ್ಟು ವರ್ಷ ನಮಗೋಸ್ಕರ ದುಡ್ದಿದ್ದೀರಾ. ಇದೊಂದು 5-10 ನಿಮಿಷ ನಾನು ನಿಮಗೋಸ್ಕರ ದುಡಿದ್ರೆ ತಪ್ಪೇನು? ಇದನ್ನೆಲ್ಲ ನಾನೇ ಮಾಡ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಡುಗೆ ರೆಡಿ ಇದೆ, ಬನ್ನಿ ಎಲ್ಲ ಊಟ ಮಾಡೋಣ. ನಮ್ಮ ಸಂಸಾರ ಆನಂದ ಸಾಗರಪ್ಪ. ಇದಕ್ಕೆ ಇಷ್ಟೊತ್ತು ಕಾಯ್ತಾ ಇದ್ದೆ. ಹೊಟ್ಟೆ ಹಸು ಪ್ರಾಣ ಹೋಗ್ತಾ ಇದೆ. ಬೇಗ ಊಟ ಕೊಡಿ. ಅಲ್ಲೇ ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಇಲ್ಲ. ನಿಂತ್ಕೊಂಡೇ ಡೈನಿಂಗ್ ಟೇಬಲ್ ಮಾಡ್ಬೇಕಾ? ಮಾವ, ಅತಿಯಾಗಿ ಆಡ್ಬೇಡಿ. ನೀವು ಹುಟ್ಟಾಗಿಂದನೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ ಊಟ ಮಾಡಿದ್ದ? ಕೆಳಗೆ ಕೂತ್ ಊಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಹೊಟ್ಟೆಗೆ ಊಟ ಜಾಸ್ತಿ ಸೇರುತ್ತೆ. ಸುಮ್ಮನೆ ಕೂತ್ ಊಟ ಮಾಡಿ. ಆಯ್ತು ಬಿಡಮ್ಮ, ನೀನ್ ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ.
ಕೂತ್ಕೊಳ್ರ. ಹಾಂ ಕೊಡಿ. ತಾತ ಹ್ಞೂ ನಾವು ಚಿಕ್ಕವರಿದ್ದಾಗ ಹೀಗೆ ಅಜ್ಜಿ ಮನೆಗೆ ಹೋಗಿ ನೆಲದ ಮೇಲೆ ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಆದರೆ ಅಜ್ಜಿ ಹೋದ್ಮೇಲೆ ಅದೆಲ್ಲ ಬರೀ ನೆನಪಾಗೆ ಉಳ್ಕೊಂಡ್ಬಿಡ್ತು ತಾತ. ಆದರೆ ಇವತ್ತು ನೋಡಿ ಆ ನೆನಪುಗಳೆಲ್ಲ ಕಣ್ಮುಂದೆ ಬರ್ತಾ ಇದೆ. ಬಡತನ ಅಂತಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಅಂತಲ್ಲ. ಬಡತನ ಅಂತಂದರೆ ನೆಮ್ಮದಿಯಾಗಿ ಊಟ ಮಾಡೋ ಪರಿಸ್ಥಿತಿ ಇಲ್ಲದೇ ಇರೋದು ಅಂತ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ ಇದ್ದರೆ ಇನ್ನು ನಮಗಿಂತ ಶ್ರೀಮಂತರು ಇನ್ಯಾರಿದ್ದಾರೆ ಹೇಳು? ನಿಜ ತಾತ, ಮನೇಲಿ ಎಲ್ಲರೂ ಮನಸ್ಸು ಚೆನ್ನಾಗಿದ್ರೆ ನಾವು ಗುಡಿಸ್ಲಲ್ಲೇ ಇದ್ರು ಅರಮನೆ ಇದ್ದೀವಿ ಅಂತ ಅನ್ಕೋಬೋದು. ಆದರೆ ಏನು? ಆದರೆ ಅಮ್ಮಂಗೆ ಈ ವಿಷಯ ಏನಾದರೂ ಗೊತ್ತಾದರೆ ಅವ್ರ ಹೆರಿಗೆ ಆದಮೇಲೆ ಬಾಣಂತನ ಈ ಮನೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜೀವನದಲ್ಲಿ ಏನೇನೋ ನಡೀತಾ ಇದೆ ಅಲ್ವೋ? ಬಂದಂತೆ ಹೋದರೆ ಬಂಧನವಿಲ್ಲ ಅಂತ ಅನ್ನೋ ಮಾತು ಕೇಳಲಿಲ್ವಾ ನೀನು? ನೋಡು, ನಮ್ಮ ಪಾಲಿಗೆ ಏನೇನು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸೋಣ. ಮುಂದೆ ಏನಾಗುತ್ತೋ ಆಗಲಿ ಅದನ್ನು ಎದುರಿಸೋಣ. ಸಾಧ್ಯವಾದಷ್ಟು ಬೇಗ ಈ ಮನೇನ ಬಿಡಿಸ್ಕೊಳ್ಳೋಣ. ತುಳಸಿಗೆ ಹೆರಿಗೆ ಆದಮೇಲೆ ಅವಳನ್ನ ಈ ಮನೆಗೆ ಕರ್ಕೊಂಡು ಬರೋಣ. ಆ ನಂಬಿಕೆ ನನಗೆ ಈಗಲೂ ಇದೆ ತಾತ. ಆದರೆ ಅಲ್ಲಿವರೆಗೂ ಅಮ್ಮಂಗೆ ಈ ವಿಷಯ ಗೊತ್ತಾಗದೇ ಇದ್ರೆ ಸಾಕು. ಅದೇನು ನಂಬಿಕೆ ಇದೆಯೋ ಏನೋ, ಇವರೆಲ್ಲ ಅಲ್ಪ ತೃಪ್ತಿಗಳು. ಎಟಗದೇ ಇರೋ ದ್ರಾಕ್ಷಿ ಹುಳಿ ಅನ್ನೋ ಹಾಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಮನಸ್ಸುಗಳು ಚೆನ್ನಾಗಿದ್ದರೆ ಗುಡಿಸ್ಲೇ ಅರಮನೆ ಅಂತೆ. ಅರಮನೆಯಲ್ಲಿ AC ಹಾಕ್ಕೋಬೋದು, ಗುಡಿಸ್ಲಲ್ಲಿ ನಾವೇ ಬೀಸಣಿಗೆ ತಗೊಂಡು ಗಾಳಿ ಬೀಸ್ಕೋಬೇಕು. ಹೇ ಜುಗ್ಗ, ನಾನಾಗಲೇ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ನೋಡು, ನೆಮ್ಮದಿಯಾಗಿ ಊಟ ಮಾಡೋನು ಯಾವತ್ತಿದ್ರೂ ಶ್ರೀಮಂತಾನೆ. ಊಟ ಮಾಡೋವಾಗ ನೆಮ್ಮದಿ ಇಲ್ಲದೆ ಏನೇನೋ ಯೋಚನೆ ಮಾಡಿಕೊಂಡು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತಾನೆ ಊಟ ಮಾಡ್ತಾನೆ ನೋಡು, ಅವನು ಯಾವತ್ತಿದ್ರೂ ಭಿಕಾರಿನೇ ಕಣ. ಅರ್ಥವಾಯಿತು ಬಿಡಿ, ಬಹಳ ಒಳ್ಳೆ ಬಿರುದೆ ಕೊಟ್ರಿ. ಈಗ ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಪಾಪು ಇವತ್ತು ಆಫೀಸ್ಗೂ ಬಂದಿಲ್ವಂತೆ, ಇಲ್ಲಿಗೂ ಬಂದಿಲ್ಲ. ಏನಾಗಿರ್ಬೋದು? ಯಾವತ್ತೂ ಈ ರೀತಿ ಎಲ್ಲ ಮಾಡಲ್ಲ. ಹುಷಾರಾಗಿರ್ತಾನೆ ತಾನೆ? ಇಷ್ಟೊತ್ತಾದರೂ ನನಗೊಂದು ಕಾಲು ಮಾಡಿಲ್ವಲ್ಲ. ಅಮ್ಮ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಶಿಶು, ವಿಡಿಯೋ ಕಾಲ? ನಾವೇನಾದರೂ ಫೋನ್ ಪಿಕ್ ಮಾಡಿದ್ರೆ ಅಮ್ಮಂಗೆ ನಾವು ಆ ಮನೆ ಬಿಟ್ಟು ಬಂದಿರೋದು ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಸೋಗ್ಲಾಡಿ, ಫೋನ್ ಪಿಕ್ ಮಾಡದೇ ಇರೋಕ್ಕೂ ಆಗೋದಿಲ್ಲ. ಫೋನ್ ಪಿಕ್ ಮಾಡಲಿಲ್ಲ ಅಂತಂದರೆ ಅವಳಿಗೆ ಇದ್ದಿದ್ದು ಅನುಮಾನ ಜಾಸ್ತಿ ಆಗುತ್ತೆ. ಹೇ, ಇನ್ನೊಂದು ಕೆಲಸ ಮಾಡೋಣ. ಇದು ಯಾವುದು ಕಾಣಿಸ್ದೇ ಇರೋ ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು ಲೈನಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋಣ. ಹಾಂ, ಪಾಪು ಹೇಗಿದೆಯಾ? ಅರೆ, ಇದೇನಿದು? ಮನೆಯವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ನೀನು ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತ ಹೇಳಿದೆ, ಅದಕ್ಕೆ ನೀನು ನೋಡೋಕ್ಕೆ ಎಲ್ಲರೂ ಹೀಗೆ ಬಂದು ನಿಂತಿದ್ದಾರೆ. ಏನಮ್ಮ ತುಳಸಿ, ಹಾಗಿದೆಯಾ? ಚೆನ್ನಾಗಿದ್ದೀನಿ ಮಾವ. ನೀವೆಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಅಮ್ಮ. ನೀನೆಲ್ಲ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಾ ತಾನೇ? ಬರೀ ಊಟ ಮಾಡೋದಷ್ಟೇ ಅಲ್ಲ, ಟೈಮಿಗೆ ಕರೆಕ್ಟಾಗಿ ಹಾಲು, ಹಣ್ಣು, ಡ್ರೈ ಫ್ರೂಟ್ಸು, ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೋಬೇಕು. ಆಯ್ತಾಯ್ತು. ನಾನು ಪಾಪು ಹೇಗಿದ್ದಾನೆ ಅಂತ ವಿಚಾರಿಸಕ್ಕೆ ಕಾಲ್ ಮಾಡಿದ್ರೆ ನೀವೆಲ್ಲರೂ ನನ್ನೇ ವಿಚಾರಿಸ್ತಾ ಇದ್ದೀರಾ? ನನ್ನನ್ನು ವಿಚಾರಿಸೋದೇನಿದೆ ಅಮ್ಮ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಹಾಗಲ್ಲ ಪಾಪು, ಇವತ್ತು ನೀನು ಆಫೀಸ್ಗೂ ಹೋಗಿಲ್ವಂತೆ, ಇಲ್ಲಿಗೂ ಬಂದಿಲ್ಲ, ನನಗೆ ಕಾಲು ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು. ಈಗ ನಿನ್ನ ನೋಡಿದ್ನಲ್ಲ, ಖುಷಿ ಆಯಿತು. ಏನಿಲ್ಲ ತುಳಸಿ, ಅದು ಮನೆಯಲ್ಲೇ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ
ನಾನು ಅವನಿಗೆ ಕೆಲ್ಸಕ್ಕೆ ಹೋಗ್ಬೇಡ ಕಣೋ, ಇಲ್ಲೇ ಇರು ಅಂತಂದ್ಬಿಟ್ಟು ಇರಿಸ್ಕೊಂಡಿದ್ದೆ. ಸರಿ ಮಾವ, ಊಟ ಆಯ್ತಾ ನಿಮ್ಮೆಲ್ರದ್ದು? ಎಲ್ರದ್ದು ಊಟ ಆಯ್ತಮ್ಮ, ನಿಂದು ಊಟ ಆಯ್ತಾ? ಇಷ್ಟೊತ್ತಾದರೂ ಯಾಕೆ ಎದ್ದಿದ್ಯಾ? ಮಲ್ಕೋ. ಆಯ್ತು ಕಣೋ, ನಾಳೆ ಮನೆಗೆ ಬರ್ತಿದೀಯ ಅಲ್ವಾ? ಬರ್ತೀನಮ್ಮ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ, ನಾಳೆ ಮನೆಗೆ ಬಂದು ಅಲ್ಲೇ ಮಾತಾಡ್ತೀನಿ, ನೀ ಮಲ್ಕೋ. ಸರಿ ಪಾಪು, ಹಾಗೆ ಆಗಲಿ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್ ತುಳಸಿ. ಇಷ್ಟೆಲ್ಲ ನಾಟಕ ಮಾಡಿ ಮನೆ ಹೋಗಿರೋ ವಿಚಾರನ ಅವರಿಂದ ಮುಚ್ಚಿಡೋದ್ರ ಬದಲು ಸೀದಾ ಮಾಧವ್ ಅವ್ರ ಮನೆಗೆ ಹೋಗಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು, ಮಾಧವ್ ಅವರೇ ನಮ್ಮ ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆ, ಮನೆ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ಹೇಳಿದ್ದಿದ್ರೆ ಅವ್ರು ಏನು ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ರೇನಪ್ಪ? ಇಷ್ಟ್ರ ಮೇಲೆ ನೀನು ಅವ್ರನ್ನ ಅಪ್ಪ ಅಂತ ಬೇರೆ ಒಪ್ಕೊಂಡ್ಬಿಟ್ಟಿದ್ಯಾ. ಹೌದು, ಅವ್ರು ನಮ್ಮ ಅಪ್ಪನೇ. ಅಪ್ಪ ಏನಿದ್ರು ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇದನ್ನೆಲ್ಲ ನಾನು ನೋಡ್ಕೊತೀನಿ. ನೋಡ್ಕೊಳ ನೋಡು. ನೋಡಿದ್ರ ತಾತ, ಅಪ್ಪ ಅಂತಿದ್ದ ಹಾಗೆ ಸಾಹೇಬ್ರು ಮುಖ ಹೇಗೆ ಅರಳ್ಬಿಡ್ತು ಅಂತ. ಓ, ಮತ್ತೆ ಅಳ್ದೇ ಇರ್ತಾ? ಪಾಪ ಮಗ ಅಲ್ವಾ, ಅಪ್ಪ ಅಂತ ಸರಿ, ಏನ್ ಸರಿ ಇದು? ನನಗೆ. ನೀನೀಗ ನಾನು ಹೇಳ್ದಾಗ ಕೇಳ್ತೀಯ ಅಂತ ನಾನು ಅನ್ಕೊಂಡಿದ್ದೀನಿ. ಕೇಳಲಿಲ್ಲ ಅಂದ್ರೆ ಏನಾಗತ್ತೆ ಅಂತಾನೂ ನಿನ್ಗೀಗಾಗ್ಲೇ ಗೊತ್ತಾಗಿದೆ. ಈಗ ನಿನ್ಗೊಂದು ಪುಟ್ಟ ಪರೀಕ್ಷೆ ಕೊಡ್ತೀನಿ. ಯಾರು ನೀನು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಯಾಕೆ ಏನು ಅನ್ನೋ ಪ್ರಶ್ನೆಗಳನ್ನ ಕೇಳೋದ್ ಬಿಟ್ಟು ನಾನೇನ್ ಹೇಳ್ತೀನೋ ಅದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಗಂಡ ಅವಿ ಮನೆಗ್ ಬರ್ತಿದ್ದ ಹಾಗೆ ನೀನ್ ಅವನ್ ಮನ್ಸನ್ನ ನೋಯಿಸ್ಬೇಕು. ಏನ್ ಮಾಡ್ತೀಯ, ಹೇಗ್ ಮಾಡ್ತೀಯ ಗೊತ್ತಿಲ್ಲ, ಆದ್ರೆ ಅವನಿಗೆ ಬೇಜಾರಾಗೋ ತರ ನೀನ್ ನಡ್ಕೋಬೇಕು. ಏನು? ನನ್ನ ಗಂಡನ ಮನಸ್ಸಿಗೆ ನಾನು ಬೇಜಾರು ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ಸಾಧ್ಯ ಇದೆ, ನಿನ್ನಿಂದ ಎಲ್ಲ ಸಾಧ್ಯ ಇದೆ. ನಿನ್ನಿಂದ ಸಾಧ್ಯ ಆಗಿಲ್ಲ ಅಂದ್ರೆ ತುಳಸಿ ಸಾವು ನಿನ್ ಕಣ್ಮುಂದೆನೆ ನಡೆಯುತ್ತೆ, ಅದು ನನ್ನಿಂದ ಸಾಧ್ಯ ಆಗುತ್ತೆ. ಅಯ್ಯೋ, ಹಾಗಾಗಬಾರ್ದು, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಹಾಗಾಗ್ಬಾರ್ದು ಅಂದ್ರೆ ನನ್ ಮಾತನ್ನ ನೀನ್ ಕೇಳ್ಬೇಕು. ಇದು ನೀನು ಕೊಡ್ತಿರೋ ಪರೀಕ್ಷೆ ಅಷ್ಟೇ. ಅವಿ ಮನ್ಸಿಗೆ ನೀನ್ ಬೇಜಾರಾಗೋ ಹಾಗೆ ನಡ್ಕೋತ್ಯ. ನಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಸೂರ್ಯೋದಯನ ಆ ತುಳಸಿ ನೋಡಲ್ಲ. ರೀ, ನಿಮ್ಮ ಮನ್ಸಿಗೆ ನಾನು ಬೇಜಾರು ಮಾಡ್ಬೇಕಾ? ಅದು ಹೇಗೆ ಸಾಧ್ಯ? ನಿಮ್ಮ ಜೊತೆ ನಾನು ಹೇಗೆ ಜಗಳ ಆಡಲಿ? ಆದರೆ ಅಮ್ಮನಿಗೇನು ಆಗಬಾರ್ದು ಅಂದರೆ ನಾನು ನಿಮಗೆ ಬೇಜಾರಾಗುವಾಗ ನಡ್ಕೋಬೇಕು. ಏನು ಮಾಡಲಿ? ಪುಣ್ಯ, ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಹಾಕ್ಕೊಡು ಬಾ. ನಂಗೆ ತುಂಬ ನಿದ್ದೆ ಬರ್ತಾ ಇದೆ, ನೀವೇ ಹೋಗಿ ಹಾಕೊಳ್ತೀನಿ. ಪುಣ್ಯ, ಈ ಮಾತುಗಳನ್ನ ನೀನು ಆಡ್ತಿರೋದ? ನಿನ್ಗೆ ಎಷ್ಟೇ ಆಯಾಸ ಆಗಿದ್ದರೂ ನಾನು ಬರೋವರೆಗೂ ಕಾದಿದ್ದು ನನಗೆ ಊಟ ಬಡಿಸಿ ಆಮೇಲೆ ನೀನು ಊಟ ಮಾಡಿ ಮಲಗ್ತಿದ್ದೆ. ಆದರೆ ಈಗ ತುಂಬ ಸುಸ್ತಾಗಿದೆಯಾ? ನೀನು ಹುಷಾರಾಗಿದೆಯಾ ತಾನೇ? ಯಾಕೆ ಈ ರೀತಿ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನಾನು ಆರಾಮಾಗೇ ಇದ್ದೀನಿ, ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ದೀನಲ್ವಾ. ಇವತ್ತೊಂದಿನ ನೀವೇ ಹಾಕೊಂಡು ತಿನ್ನಕ್ಕಾಗಲ್ವಾ? ಪುಣ್ಯ, ಮದುವೆ ಆದಾಗಿಂದ ಇವತ್ತುವರೆಗೂ ನೀನು ನನ್ನ ಬಿಟ್ಟು ಯಾವತ್ತೂ ಊಟ ಮಾಡಿಲ್ಲ. ಆದರೆ ಇವತ್ತು ಹಾಗಂತ ಏನಾದರೂ ರೂಲ್ಸ್ ಇದೆಯಾ? ಈಗ ನನಗೆ ನಿದ್ದೆ ಮಾಡಕ್ಕೆ ಬಿಡಲ್ವಾ? ಸಾರಿ ಪುಣ್ಯ, ನೀನು ಮಲ್ಕೋ. ಅವಿ, ಬಾಪ ಊಟ ಮಾಡು. ಅಮ್ಮ, ನಂದು ಊಟ ಆಯಿತು, ಆಚೆನೆ ಮಾಡಿ ಬಂದೆ. ನೀವು ಊಟ ಮಾಡಿ ಮಲ್ಕೊಳ್ಳಿ.
ಜಾಬ್ ಪೂರ್ಣಿ. ಆದರೂ ನಿನ್ನ ಗಂಡ ತುಂಬ ಒಳ್ಳೆಯವನು. ಅವನಿಗೆ ಇಷ್ಟು ಸುಲಭವಾಗಿ ನಿನ್ನ ಮೇಲೆ ಕೋಪ ಬರಲ್ಲ. ನೀನು ಮತ್ತೆ ಏನು ಮಾಡಬೇಕು ಅನ್ನೋದನ್ನ ನಾಳೆ ನಾನು ನಿಂಗೆ ಹೇಳ್ತೀನಿ. ಗುಡ್ ನೈಟ್.